ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸ್ಥಳವನ್ನ ಅಷ್ಟದಶ ಶಕ್ತಿ ಪೀಠಗಳಲ್ಲೊಂದು ಎಂದು ಪರಿಗಣಿಸಲಾಗಿದೆ. ಅಲ್ಲದೆ ಸಾಕ್ಷಾತ್ ಜಗನ್ಮಾತೆಯ ಅಪರಾವತಾರವೇ ಎಂದು ಪೂಜಿಸಲಾಗುತ್ತೆ. ಸಾಲದಕ್ಕೆ ಈ ದೇವಾಲಯದಲ್ಲಿ ಜೀವಂತ ಮೂರ್ತಿಯೇ ಇದೆ ಅನ್ನೋದಕ್ಕೆ ಮೂಲ ಕಾರಣ ಅಂದ್ರೆ ಈ ಮೂಲ ವಿಗ್ರಹದಲ್ಲಿರುವ ಜೀವಂತ ಬಾಲ. ಹೌದು, ಈ ಮೂಲ ಮೂರ್ತಿಗೆ ಬಾಲವಿರೋದೇ ನಿಜಕ್ಕೂ ಇಂದಿಗೂ ಗೊಂದಲಕ್ಕೆ ನುಗ್ಗುತ್ತೆ. ಸಾಲದಕ್ಕೆ ಇಲ್ಲಿ ನಡೆಯೋ ಪವಾಡಗಳು ನಂಬಿ ಬರೋ ಭಕ್ತಾದಿಗಳನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಬನ್ನಿ ಹಾಕಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ದೇವಾಲಯದ ಇತಿಹಾಸ ಹಾಗೂ ದೇವಾಲಯಕ್ಕಿರೋ ಪೌರಾಣಿಕ ಹಿನ್ನೆಲೆ ಎಂಥದ್ದು ಅನ್ನೋದನ್ನ ವಿವರಿಸ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪೌರಾಣಿಕ ಹಿನ್ನೆಲೆ ಹೊಂದಿರೋ ಸಹಸ್ರಾರು ವರ್ಷಗಳ ಐತಿಹ್ಯ ಹೊಂದಿರೋ ಈ ಶಕ್ತಿಪೀಠವಿರೋದು ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ಪೀಠಾಪುರಂ ಎಂಬ ಗ್ರಾಮದಲ್ಲಿ. ಇದನ್ನ ಪಿಟಿಕಾಯಂ ಪುರುಹುತಿಕಾ ಎಂದು ಪೂಜಿಸಲಾಗುತ್ತೆ. ಇಲ್ಲಿನ ಪ್ರಧಾನ ಶಕ್ತಿ ದೇವತೆಯೇ ಪುರುಹುತಿಕಾ ದೇವಿ. ಈ ದೇವಾಲಯವು ಅಷ್ಟದಶ ಶಕ್ತಿ ಪೀಠಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಇಲ್ಲಿ ಪರಶಿವನ ಮಡದಿಯಾದ ಸತಿದೇವಿಯನ್ನ ಪುರುಹುತಿಕಾ ಮತ್ತು ಶಿವನನ್ನ ಕುಕ್ಕುಟೇಶ್ವರ ಸ್ವಾಮಿ ಎಂದು ಆರಾಧಿಸಲಾಗುತ್ತೆ. ಈ ಶಕ್ತಿಪೀಠದ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಇಡೀ ಬ್ರಹ್ಮಾಂಡದ ರಹಸ್ಯವೆಲ್ಲ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಬ್ರಹ್ಮನು ಶಕ್ತಿಯನ್ನ ಮೆಚ್ಚಿಸಲು ಮಹಾಯಾಗವನ್ನ ಕೈಗೊಳ್ತಾನೆ. ಹೀಗೆ ಬ್ರಹ್ಮಾಂಡದ ಸೃಷ್ಟಿಗೆ ಸಹಕರಿಸುವಂತೆ ಶಕ್ತಿಯನ್ನ ಆಹ್ವಾನಿಸ್ತಾನೆ ಬ್ರಹ್ಮ. ಕೂಡಲೇ ಶಿವನಿಂದ ಬೇರ್ಪಟ್ಟ ಶಕ್ತಿಯು ಸತಿಯ ರೂಪದಲ್ಲಿ ಹೊರಹೊಮ್ಮಿ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಬ್ರಹ್ಮನಿಗೆ ಸಹಾಯ ಮಾಡ್ತಾಳೆ. ಹೀಗೆ ಒಬ್ಬಂಟಿಯಾದ ಸತಿಯನ್ನ ಸೇರಲು ಇತ್ತ ಕಡೆ ಶಿವನು ಕೂಡ ಮಹಾ ತಪಸ್ಸಿಗೆ ಜಾರದ. ಸೃಷ್ಟಿಕರ್ತನಾದ ಬ್ರಹ್ಮ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ನಂತರ ಸತಿಯನ್ನ ಶಿವನಿಗೆ ಸೇರಿಸಲು ನಿರ್ಧರಿಸ್ತಾನೆ. ಆದ ಕಾರಣ ತನ್ನ ಮಗನಾದ ದಕ್ಷನಲ್ಲಿ ತನ್ನ ಕೋರಿಕೆಯನ್ನ ಮುಂದಿಡ್ತಾನೆ. ತಂದೆಯ ಅಣತಿಯಂತೆ ಮಹಾನ್ ಮೇಧಾವಿಯಾದ ದಕ್ಷನು ಸತಿಯನ್ನ ತನ್ನ ಮಗಳಾಗಿ ಪಡೆಯುವ ಉದ್ದೇಶದಿಂದ ಯಜ್ಞವನ್ನ ಕೈಗೊಳ್ತಾನೆ. ಹೀಗಾಗಿ ಸತಿದೇವಿಯು ದಕ್ಷನ ಮಗಳಾಗಿ ಜನಿಸ್ತಾಳೆ. ಹೀಗೆ ಸತಿದೇವಿಯು ಅತಿ ವೈಭೋಗದಲ್ಲಿ ರಾಜಾತಿಥ್ಯದಲ್ಲಿ ಜನ್ಮ ತಳೆದರೂ ಕೂಡ ಸತಿಯ ಮನದಾಳದ ಇಂಗಿತ ಬೇರೆಯೇ ಆಗಿತ್ತು. ಸ್ಮಶಾನವಾಸಿ ರುದ್ರನಿಗೆ ಮನಸೋತ ಸತಿದೇವಿಯು ವಿಭೂತಿಧರನಾದ ಶಿವನಿಗೆ ಮನಸೋತು ಪೋಷಕರ ವಿರೋಧದಿಂದಲೇ ಆತನನ್ನೇ ವಿವಾಹವಾಗ್ತಾಳೆ. ಈ ಒಂದು ಘಟನೆಯಿಂದ ಸತಿದೇವಿಯ ತಂದೆ ದಕ್ಷನಿಗೆ ಶಿವನ ಮೇಲೆ ಇನ್ನಿಲ್ಲದ ದ್ವೇಷ ಹುಟ್ಟಿಕೊಂಡು ಬಿಡುತ್ತೆ. ತದನಂತರ ಶಿವನ ಮೇಲಿನ ಕೋಪಕ್ಕಾಗಿ ದಕ್ಷ ಮಹಾಯಜ್ಞವನ್ನು ಆಯೋಜಿಸಿದ್ದು, ಇದಕ್ಕೆ ಶಿವ ಸತಿಯನ್ನ ಆಹ್ವಾನಿಸದೆ ತನ್ನ ಉದ್ದಟತನವನ್ನ ತೋರ್ತಾನೆ. ನಂತರ ಅಪ್ಪ ಅಮ್ಮನ ಮಮಕಾರದಿಂದ ಶಿವನ ಮಾತನ್ನ ಧಿಕ್ಕರಿಸಿ ಆ ಯಜ್ಞಕ್ಕೆ ಬಂದಿದ್ದ ಸತಿಗೆ ತುಂಬು ಸಭೆಯಲ್ಲಿ ದಕ್ಷ ಅವಮಾನಿಸ್ತಾನೆ. ಅಲ್ಲದೆ ಶಿವನನ್ನ ಭಿಕಾರಿ, ಸ್ಮಶಾನವಾಸಿ ಎಂದೆಲ್ಲ ತುಚ್ಛವಾಗಿ ಈಗಳೆದು ಬಿಡ್ತಾನೆ. ಈ ಅವಮಾನದಿಂದಾದ ನೋವಿನಲ್ಲೇ ಸತಿದೇವಿಯು ಕೆಂಗಣ್ಣಿನಿಂದ ಗುಡುಗಿ ಆಳೆತ್ತರದ ಉರಿಯುತ್ತಿದ್ದ ಆ ಯಜ್ಞ ಕುಂಡಕ್ಕೆ ಹಾರಿ ಆಹುತಿ ಮಾಡಿಕೊಳ್ತಾಳೆ. ಇತ್ತ ಕಡೆ ಧ್ಯಾನಸ್ಥನಾಗಿದ್ದ ಶಿವನಿಗೆ ಈ ವಿಷಯವನ್ನ ತಿಳಿಸಿದ ಶಿವಗಣಗಳು ಶಿವನ ರೌದ್ರತೆಯನ್ನ ನೋಡಬೇಕಾಯಿತು. ಕೂಡಲೇ ತನ್ನ ಆ ಮಹಾಯಜ್ಞಕ್ಕೆ ನುಗ್ಗಿದ ಶಿವಗಣಗಳು ಅಲ್ಲಿ ನೆರೆದಿದ್ದವರನ್ನೆಲ್ಲ ಭೀಕರವಾಗಿ ತುಂಡರಿಸಿಬಿಟ್ಟವು. ಇದರಲ್ಲಿ ತಕ್ಷಣ ತಲೆಯು ಯಜ್ಞದೊಳಗೆ ಬೆಂದು ಹೋಯಿತು. ರೋಷಾವೇಶದಲ್ಲೇ ಅರಚುತ್ತಾ ಬೆಂದು ಹೋಗುತ್ತಿದ್ದ ಸತಿದೇವಿಯ ಕಳೆ ಬರಹವನ್ನ ಹೊತ್ತ ಶಿವ ಮಹಾರುದ್ರ ತಾಂಡವವಾಡಲು ಶುರು ಮಾಡ್ದ. ಆ ರೌದ್ರತೆಗೆ 3 ಲೋಕಗಳೇ ಗುಡುಗತೊಡಗಿದವು. ಜೀವ ಜಂತುಗಳು ರಕ್ತಕಾರಿ ಪ್ರಾಣ ಬಿಡ್ತಿದ್ವು. ಶಿವ ತನ್ನ ಜಟೆಯಿಂದ ಒಂದು ಎಳೆ ಕೂದಲನ್ನ ಕಿತ್ತೆಸೆದಿದ್ದೇ ತಡ ಅದರಿಂದ 1000 ಕೈಗಳ ಕಪ್ಪು ದೇಹದ ಉಗ್ರರೂಪಿ ವೀರಭದ್ರ ಜನಿಸ್ತಾನೆ. 3 ಕೆಂಗಣ್ಣಿನಿಂದ ಕೂಡಿದ, ಕುತ್ತಿಗೆಯಲ್ಲಿ ತಲೆ ಬುರುಡೆಗಳ ಮಾಲೆ ಧರಿಸಿ ಕೈಯಲ್ಲಿ ತ್ರಿಶೂಲ ಮತ್ತು ಆಯುಧಗಳೊಂದಿಗೆ ಪ್ರತ್ಯಕ್ಷನಾದ ವೀರಭದ್ರ ಕೂಡಲೇ ಯಾಗವನ್ನ ನಾಶಪಡಿಸಲು ಆಜ್ಞಾಪಿಸ್ತಾನೆ ಶಿವ. ಕೊರಳಿನಲ್ಲಿ ಸಹಸ್ರಾರು ತಲೆಬುರುಡೆಗಳನ್ನ ಹೊಂದಿದ್ದ ವಿನಾಶರೂಪಿ ವೀರಭದ್ರ ಯಾಗಕ್ಕೆ ನುಗ್ಗಿದವನೇ ಸಿಕ್ಕವರನ್ನ ತರಿದು ಬಿಟ್ಟ. ಸತಿದೇವಿಯ ಸಾವಿಗೆ ಕಾರಣನಾದ ದಕ್ಷನಿಗಾಗಿ ಹುಡುಕಾಡುತ್ತಿರಬೇಕಾದ್ರೆ ವಿಷ್ಣು ಸುದರ್ಶನ ಚಕ್ರವನ್ನ ಬಿಟ್ಟು ವೀರಭದ್ರನನ್ನ ತಡೆಯಲು ಪ್ರಯತ್ನಿಸಿದನಾದ್ರೂ ವೀರಭದ್ರ ಸುದರ್ಶನ ಚಕ್ರವನ್ನೇ ನುಂಗಿಬಿಡ್ತಾನೆ. ನಂತರ ದಕ್ಷನ ತಲೆಯನ್ನ ತುಂಡರಿಸಿ ಗೀಳಿಡುತ್ತಾನೆ ವೀರಭದ್ರ. ಇತ್ತ ಕಡೆ ಶಿವನ ರೌದ್ರಾವತಾರ ತಡೆ ಹಿಡಿಯಲು ಇರುವ ಏಕೈಕ ಮಾರ್ಗವೆಂದರೆ ಸತಿದೇವಿಯ ಕಳೆ ಬರಹವನ್ನ ಇಲ್ಲವಾಗಿಸುವುದು. ಹೀಗೆ ಆದಲ್ಲಿ ಮುಂಬರುವ ಕ್ಷಣಗಳ ಭೀಕರತೆ ಅರಿತ ಶ್ರೀ ವಿಷ್ಣು ತನ್ನ ಸುದರ್ಶನ ಚಕ್ರ ಬಿಟ್ಟು ಸತಿದೇವಿಯ ದೇಹವನ್ನ ತುಂಡರಿಸಿಬಿಟ್ಟ. ಆ ತುಂಡರಿಸಿದ ದೇಹದ ಭಾಗಗಳು ಇಡೀ ಭೂಮಿಯ ನಾನಾ ಭಾಗಗಳಲ್ಲಿ ಬಿದ್ದುವು. ಈ ಪವಿತ್ರ ಸ್ಥಳಗಳನ್ನ ಶಕ್ತಿ ಪೀಠ ಎಂದು ಇಂದಿಗೂ ಕರೆಯಲಾಗುತ್ತೆ.
ಸತಿದೇವಿಯ ಎಡಗೈ ಬಿದ್ದ ಜಾಗವನ್ನೇ ಪುರುಹುತಿಕಪುರ ಅಥವಾ ಪೀತಾಪುರ ಅಥವಾ ಪುಷ್ಕರ ಕ್ಷೇತ್ರವೆಂದು ಪುರಾಣಗಳು ಹೇಳ್ತವೆ. ಈ ದೇವಿಯ ದೇವಾಲಯವು ಶಿವನ ಸನ್ನಿಧಿಯಾದ ಕುಕ್ಕುಟೇಶ್ವರ ಸ್ವಾಮಿಯ ದೇವಾಲಯದ ಸಂಕೀರ್ಣದಲ್ಲಿದೆ. ಈ ದೇವಾಲಯವಿರುವುದು ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ. ಈ ದೇವಾಲಯದ ಆವರಣವನ್ನ ಪ್ರವೇಶಿಸಿದೊಡನೆ ಒಂದು ಕಲ್ಯಾಣಿ ಬರಮಾಡಿಕೊಳ್ಳುತ್ತೆ. ಇದನ್ನ ಪಾದಗಯೆ ಸರೋವರವೆಂದು ಕರೆಯಲಾಗುತ್ತೆ. ಮೂಲ ದೇವರ ದರ್ಶನ ಮಾಡುವುದಕ್ಕಿಂತ ಮುಂಚೆ ಯಾತ್ರಿಗಳು ಈ ಕೊಳದಲ್ಲಿ ಸ್ನಾನ ಮಾಡುವುದು ವಾಡಿಕೆ. ಈ ಪುರುಹುತಿಕ ದೇವಿಯ ದೇವಾಲಯವು ನೋಡಲು ಸಣ್ಣದಾಗಿದ್ರೂ ಈ ವಿಗ್ರಹದ ಆಕರ್ಷಣೆ ಎಂಥವರನ್ನಾದರೂ ಸೆಳೆದು ಬಿಡುತ್ತೆ. ಇಲ್ಲಿನ ದೇವಾಲಯದ ಗೋಡೆಗಳ ಮೇಲೆ ಅಷ್ಟದಶ ಶಕ್ತಿಪೀಠಗಳ ದೇವಿಯರನ್ನ ಚಿತ್ರಿಸಲಾಗಿದೆ. ಈ ದೇವಿಯ ಮೂಲ ವಿಗ್ರಹದ ಬಗ್ಗೆ ಗಮನಿಸೋದಾದ್ರೆ ಈ ಪುರುಹುತಿಕ ದೇವಿಯ ವಿಗ್ರಹವು 4 ಕೈಗಳಿಂದ ಕೂಡಿದೆ. ತಲಾ ಒಂದೊಂದು ಕೈಯಲ್ಲಿ ಬೀಜ ತುಂಬಿದ ಚೀಲ, ಕೊಡಲಿ, ತಾವರೆ ಮತ್ತು ಮಧುಪಾತ್ರೆಯನ್ನ ಚತುರ್ಬಾಹುಗಳಲ್ಲಿ ಕೆತ್ತಲಾಗಿದೆ. ಈ ದೇವತಾರಾಧನೆಯನ್ನ ಪೂರ್ವದಲ್ಲಿ 2 ರೀತಿಯಾಗಿ ಉಪಾಸನೆ ಮಾಡ್ತಿದ್ರು. ಮೊದಲನೆಯದಾಗಿ ಪುರುಹುತಿಕ ದೇವಿಯನ್ನ ಲಕ್ಷ್ಮಿಯಂತೆ ಭಾವಿಸ್ತಿದ್ರು. ಅಂದ್ರೆ ಕಮಲ ಮತ್ತು ಮಧುಪಾತ್ರೆಯಿಂದ ಗುರುತಿಸ್ತಿದ್ರು. ಇವರನ್ನ ಸದಾಚಾರ ಅಥವಾ ಸೌಮ್ಯಾಚಾರ ರೀತಿ ಆರಾಧಿಸ್ತಿದ್ರು. ಎರಡನೇದಾಗಿ ಪುರುಹೋತಾಂಬ ಎಂದು ಮತ್ತೊಂದು ವಿಧದಲ್ಲಿ ಪೂಜಿಸಲಾಗ್ತಿತ್ತು. ಈ ಭಂಗಿಯಲ್ಲಿರುವ ವಿಶೇಷತೆಯನ್ನ ಗಮನಿಸಿದ್ರೆ 2 ಕೈಯಲ್ಲಿ ಕೊಡಲಿ ಮತ್ತು ಬೀಜವನ್ನ ಧರಿಸಿ ಧ್ಯಾನಾರೂಢವಾದಂತಿರುವುದು. ಹಾಗಾಗಿ ಈ ಮಾತೆಯನ್ನ ವಾಮಾಚಾರ ಮಾರ್ಗದಲ್ಲೂ ಆರಾಧಿಸ್ತಿದ್ರು. ಅಂದ್ರೆ ಸದಾಚಾರ ಮತ್ತು ವಾಮಾಚಾರ 2 ಪದ್ಧತಿಯೂ ಆಚರಣೆಯಲ್ಲಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೊಂದು ವಿಶೇಷವನ್ನ ಇಲ್ಲಿ ಗಮನಿಸಬೇಕು. ಅದೇನಂದ್ರೆ ಈ ಪುರುಹುತಿಕ ದೇವಿಯ ವಿಗ್ರಹಕ್ಕೆ ಒಂದು ಬಾಲವಿದೆ. ಈ ದೇವಿಯ ಬಾಲವನ್ನ ದೇವಾಲಯದ ಕೆಳಗೆ ಹೂತಿದ್ದಾರೆ ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ದೇವತೆಗಳ ಅಧಿಪತಿಯಾದ ಇಂದ್ರ ಗೌತಮ ಋಷಿಯ ಪತ್ನಿಯಾದ ಅಹಲ್ಯಳನ್ನ ಮೋಸಗೊಳಿಸಿ ಅವಳೊಂದಿಗೆ ಸೇರ್ತಾನೆ. ಇದರಿಂದ ಕೋಪಗೊಂಡ ಋಷಿಯು ಇಂದ್ರನಿಗೆ ಶಾಪ ನೀಡ್ತಾನೆ. ಇದರಿಂದ ಇಂದ್ರನ ದೇಹದಲ್ಲೆಲ್ಲ ಸಹಸ್ರ ಯೋನಿ ರೂಪವಾಯಿತು. ಇದರಿಂದ ಕುಗ್ಗಿ ಹೋದ ಇಂದ್ರ ನೊಂದು ಶಾಪ ವಿಮೋಚನೆ ಮಾಡುವಂತೆ ಗೌತಮ ಋಷಿಗಳ ಪಾದಕ್ಕೆ ಬಿದ್ದು ಕೇಳಿಕೊಳ್ತಾನೆ. ಕೊನೆಗೆ ಕೋಪ ತಣಿದ ಋಷಿಯು ಇಂದ್ರನ ಮೇಲೆ ಅನುಕಂಪಗೊಂಡು ಈ ಯೋನಿ ರೂಪವು ನೋಡಲು ಕಣ್ಣುಗಳಂತೆ ಇರುತ್ತವೆ ಎಂದು ಹಿಮಾಲಯದತ್ತ ಹೊರಟು ಬಿಡ್ತಾರೆ. ಇದರಿಂದ ಇಂದ್ರನಿಗೆ ಸಹಸ್ರಾಕ್ಷನೆಂದು ಹೆಸರಾಯಿತು. ಆದರೆ ನಿರ್ವೀರ್ಯನಾಗಬೇಕಾಯಿತು. ಕೊನೆಗೆ ದಾರಿ ಕಾಣದೆ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಾಗಿ ಪವಿತ್ರ ಸ್ಥಳವಾದ ಈ ಪೀತಕಾಪುರಿಗೆ ಬಂದು ಜಗನ್ಮಾತೆಯನ್ನ ಕುರಿತು ಕಠಿಣ ತಪಸ್ಸಾಚರಿಸಿದ. ಕೊನೆಗೂ 16 ವರ್ಷಗಳ ನಂತರ ಇಂದ್ರನ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಜಗನ್ಮಾತೆಯು ಪ್ರತ್ಯಕ್ಷಳಾಗಿ ಇಂದ್ರನ ಶಾಪ ವಿಮೋಚನೆಗೊಳಿಸಿ ಮತ್ತೆ ವೀರ್ಯವಂತನಾಗು ಎಂದು ಆಶೀರ್ವದಿಸಿ ಧನ ಸಂಪತ್ತು ನೀಡ್ತಾಳೆ. ಇದರಿಂದ ಇಂದ್ರ ವಿನಮ್ರತೆಯಿಂದ ಸಂತೋಷಪಟ್ಟು ದೇವಿಯನ್ನ ಹಲವಾರು ವರ್ಷಗಳ ಕಾಲ ಆರಾಧಿಸಿದ್ದನೆಂದು ಸ್ಥಳ ಪುರಾಣ ಕೂಡ ಹೇಳುತ್ತೆ. ತದನಂತರ ಸಹಸ್ರಾರು ವರ್ಷಗಳ ಬಳಿಕ ಈ ಸ್ಥಳದಲ್ಲಿ ಜಗದ್ಗುರು ಶ್ರೀ ಪಾದವಲ್ಲಭರು ಈ ಪೀತಾಪುರದಲ್ಲಿ ಜನಿಸ್ತಾರೆ. ಇವರು ಕೂಡ ಪುರುಹುತಿಕ ದೇವಿಯನ್ನ ಆರಾಧಿಸಿ ದೇವಿಯನ್ನ ಸಿದ್ಧಿ ಮಾಡಿಕೊಂಡು ಜನಸಾಮಾನ್ಯರನ್ನ ಉದ್ಧರಿಸಿದರು. ಹಾಗಾಗಿ ಇವರನ್ನ ದತ್ತಾತ್ರೇಯರ ಅವತಾರವೆಂದು ಹೇಳ್ತಾರೆ. ಹೀಗೆ ಈ ಸ್ಥಳದ ಮಹಿಮೆಯ ಬಗ್ಗೆ ಹುಡುಕಾಡುತ್ತಾ ಹೋದಂತೆಲ್ಲ ನಾನಾ ಕಥಾ ಹಂದರಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಇಂದಿಗೂ ಈ ವಿಗ್ರಹದ ಸಮೀಪಕ್ಕೆ ಹೋದರೆ ಉಸಿರಾಟದ ಸದ್ದು ಕೇಳುತ್ತೆ. ಅಂದ್ರೆ ಈ ತಾಯಿಯ ಮಹಿಮೆ ಅದೆಷ್ಟು ಅನ್ನೋದೇ ನಮ್ಮ ತರ್ಕಕ್ಕೂ ನಿಲುಕುತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.